ಕಾವ್ಯ ಅವರು ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತಿಳಿಸಿದ್ದಾರೆ. ಕಾವ್ಯ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಈಗ ಸದ್ಯಕ್ಕೆ ಅವರು ಕೂಡ ಅವರವರ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ. ಜೊತೆಗೆ ಹಲವಾರು ಪ್ರೋಗ್ರಾಮ್ ಜಾಹೀರಾತುಗಳಲ್ಲೂ ಸಹ ಕಾಣಿಸ್ಕೊತಾರೆ, ಈವೆಂಟ್ಸ್ ಗಳಲ್ಲಿ ಕಾಣಿಸ್ಕೊತಾರೆ. ಇನ್ನ ಗಿಲ್ಲಿ ಅವರು ಎಂದಿನಂತೆ ಇದೀಗ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪಳಾರ್ ಸಿನಿಮಾದ ಶೂಟಿಂಗ್ ತುಂಬಾ ಚೆನ್ನಾಗಿ ಸಾಗುವುದು. ಸುಮಾರು ಒಂದು 20 ದಿವಸಗಳಾಗಿದೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿ. ಸಖತ್ತಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಇನ್ನು ಕೆಲವರು ಶೂಟಿಂಗ್ ಸೆಟ್ಗೂ ಕೂಡ ಹೋಗ್ತಾರೆ. ಅಲ್ಲಿ ಗಿಲ್ಲಿಯ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಕೆಲವರು ಕೂಡ ತೆಗೆಸ್ಕೋತಾರೆ. ಕ್ಯಾರವಾನ್ ಎಲ್ಲವನ್ನೂ ಕೂಡ ಪ್ರೊವೈಡ್ ಮಾಡಿದ್ರೆ ಒಂದು ದೊಡ್ಡ ಸ್ಟಾರ್ಗೆ ಯಾವ ರೀತಿ ಸಿನಿಮಾ ತೆಗಿತಾರೆ ಅದೇ ರೀತಿ ಗಿಲ್ಲಿಗೂ ಕೂಡ ತೆಗಿತಿದ್ದಾರೆ. ಮೊದಲ ಸಿನಿಮಾದಲ್ಲಿ ಈ ರೀತಿಯ ಒಂದು ಬಜೆಟ್ ಹಾಕಿರುವಂತಹ ಒಂದು ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಿರೋದು ಗಿಲ್ಲಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಇನ್ನು ತುಂಬಾ ಜನ ಅಂದ್ಕೊಳ್ತಾ ಇದ್ರು ಕಾವ್ಯ ಅವರೇ ಒಂದು ಸಿನಿಮಾದ ಹೀರೋಯಿನ್ ಅಂತ. ಬಟ್ ಅವರೇ ಲೈವ್ ಬಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾನು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ನನಗೆ ಯಾವುದೇ ರೀತಿ ಕರೆಯೂ ಸಹ ಬಂದಿಲ್ಲ, ಜೊತೆಗೆ ಈಗ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ, ನಾನು ಈ ಸಿನಿಮಾದ ನಾಯಕಿ ಅಲ್ಲ, ದಯವಿಟ್ಟು ಇದನ್ನ ಯಾರು ಕೂಡ ನಂಬಕ್ ಹೋಗ್ಬಿಡಿ ಅನ್ನುವಂತ ಒಂದು ಮಾತನ್ನ ತಿಳಿಸಿದ್ದಾರೆ. ಎಲ್ಲವೂ ಕೂಡ ಗಾಸಿಪ್ ಹೋಗೋಳು ಅಷ್ಟೇನೆ, ನಾನು ಸಿನಿಮಾದಲ್ಲಿ ಮಾಡ್ತಾ ಇಲ್ಲ, ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಜೊತೆಗೆ ನಾನು ಆಕ್ಟ್ ಮಾಡ್ತಾ ಇಲ್ಲ, ನಾನು ಬೇರೆ ಸಿನಿಮಾನ ಒಪ್ಕೊಂಡಿದ್ದೀನಿ, ಆ ಒಂದು ಸಿನಿಮಾದಲ್ಲಿ ಬೇರೆ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನ ಕಾವ್ಯ ಅವರು ಕೂಡ ತಿಳಿಸುವ ಮೂಲಕ ಸ್ಪಷ್ಟನೆಯನ್ನು ಸಹ ನೀಡಿದ್ದಾರೆ. ತುಂಬಾ ಜನ ಸಹ ಹಾಗೆ ಅನ್ಕೊಂಡಿದ್ದಾರೆ. ಯಾಕೆಂದ್ರೆ ಹೀರೋಯಿನ್ ರಿವೀಲ್ ಮಾಡಿರಲಿಲ್ಲ ಪಳಾರ್ ಚಿತ್ರತಂಡದವರು. ಕಾವ್ಯ ಅವರು ಹೀರೋಯಿನ್ ಒಂದು ಚಿತ್ರದಲ್ಲಿ ಅಂತ ಕೇಳಿದಂತ ಟೈಮ್ ನಲ್ಲಿ ಇಲ್ಲ ಅಂತಾರೆ, ಒಂದು ಸತಿ ನೋಡೋಣ ಸಸ್ಪೆನ್ಸ್ ಕ್ಯೂರಿಯಾಸಿಟಿ ಅಂತಾರೆ. ಸೊ ಹೀಗಾಗಿ ಜನರಿಗೆ ಒಂದು ಡೌಟ್ ಇತ್ತು ಕಾವ್ಯ ಅವರೇ ಇರ್ಬೋದಾ ಹೀರೋಯಿನ್ ಅಂತ. ಬಟ್ ಇದೀಗ ಲೈವ್ ಬಂದು ಕಾವ್ಯ ಅವರು ಖಂಡಿತವಾಗಿಯೂ ಕೂಡ ನಾನು ಅಂತೂ ಹೀರೋಯಿನ್ ಅಲ್ವೇ ಅಲ್ಲ, ಈ ಸಿನಿಮಾದಲ್ಲಿ ನಾನು ನಟಿಸ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಸಹ ನೀಡುವ ಮೂಲಕ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ನಿಮಗೂ ಕೂಡ ಇಷ್ಟನ ಬಿಗ್ ಬಾಸ್ ನ ಒಂದು ಜೋಡಿ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಎಂಬುದು ಜನರ ಒಂದು ಆಸೆ. ಬಟ್ ಆ ರೀತಿ ಅವಕಾಶ ಇನ್ನೂ ಸಹ ಗಳಿಗೆ ಕೂಡ ಇನ್ನ ಕೂಡಿ ಬಂದಿಲ್ಲ. ನೋಡೋಣ ಮುಂಬರುವಂತ ದಿವಸಗಳಲ್ಲಿ ಏನಾದ್ರು ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಅಂತ ಒಂದು ಪ್ರಾಜೆಕ್ಟ್ ಸಿಗಬೇಕು, ಅಂತ ಒಂದು ಪ್ರೊಡ್ಯೂಸರ್ ಮತ್ತೆ ಸ್ಕ್ರಿಪ್ಟ್ ಸಿಗ್ಬೇಕಾಗುತ್ತಲ್ಲ, ಅದು ಸಿಗೋದು ತುಂಬಾನೇ ಕಷ್ಟ ಇದೆ. ಮತ್ತೆ ಇಬ್ಬರು ಕೂಡ ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಗಿಲ್ಲಿ ಅವರು ಕೂಡ ಕಂಪ್ಲೀಟ್ ಈಗ ಡಯಟ್ ಆಗಿರ್ಬೋದು, ಸ್ಟ್ರಿಕ್ಟ್ ಆಗಿರ್ಬೋದು, ಜಿಮ್ ವರ್ಕೌಟ್ ಎಲ್ಲವನ್ನೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನೋಡಕ್ಕೆ ಸೂಪರ್ ಅನ್ಸುತ್ತೆ. ಅದ್ಭುತವಾಗಿಯೂ ಕೂಡ ರೆಡಿಯಾಗಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರು ಟಿಪ್ ಟು ಬಾಟಮ್ ಸಖತ್ತಾಗಿ ಹೀರೋಗೆ ಕಾಣಿಸ್ತಾ ಇದ್ದಾರೆ. ಫಿಸಿಕ್ ಎಲ್ಲವೂ ಕೂಡ ಅವರ ಸ್ಟೈಲ್ ಆಗಿರ್ಬೋದು, ಹೇರ್ ಸ್ಟೈಲ್, ಗಡ್ಡ, ನೀವು ನೋಡಿದ್ರೆ ಗೊತ್ತೇ ಇರುತ್ತೆ. ಇನ್ನು ಕಾವ್ಯ ಅವರಿಗೆ ಎಂದಿನಂತೆ ಈವೆಂಟ್ಸ್ ಗಳಾಗಿರ್ಬೋದು ಒಪ್ಕೋತಾ ಇರ್ತಾರೆ. ಮತ್ತೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಾ ಇದೆ. ಸ್ಕ್ರಿಪ್ಟ್ ಕತೆ ಎಲ್ಲವೂ ಕೂಡ ಅತಿ ಶೀಘ್ರದಲ್ಲಿ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಲಾಂಚ್ ಅದನ್ನು ಕೂಡ ರಿವೀಲ್ ಮಾಡಲಿದ್ದಾರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶಗಳು ಬೇಕಿದೆ. ನಿಮ್ಗೆ ಯಾರು ಇಷ್ಟ, ಗಿಲ್ಲಿ ಇಷ್ಟನ ಕಾವ್ಯ ಇಷ್ಟನ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಂದು ಜೋಡಿ ಇವರು ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದ್ರು. ನೋಡಿ ಇನ್ನ 5-6 ತಿಂಗಳಾದ್ರೂ ಕೂಡ ಬಿಗ್ ಬಾಸ್ ನ ಜೋಡಿ ಇನ್ನ ಕೂಡ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ.